ವಿಷಕರಿ ಹುಡುಗಿಯೊಬ್ಬಳು ಅತ್ಯಾಚಾರಕ್ಕೆ ಒಳಗಾದಾಗ ಇಡೀ ದೇಶದ ಜನರು ಮಾಧ್ಯಮಗಳು ಸೇರಿ ಅಪರಾಧಿಯನ್ನ ಗಲ್ಗೇರಿಸಿ ಕೊಂದು ಹಾಕಿ ಎನ್ಕೌಂಟರ್ ಮಾಡಿ ಅವನಿಗೆ ಬದುಕೋದಕ್ಕೆ ಹಕ್ಕಿಲ್ಲ ಅಂತ ಆಕ್ರೋಶದಿಂದ ಹೇಳ್ತಾರೆ. ನ್ಯಾಯಕ್ಕಾಗಿ ಪ್ರತಿಭಟನೆ ಕೂಡ ಮಾಡ್ತಾರೆ. ಆದ್ರೆ ಹುಡುಗನೊಬ್ಬನ ಮೇಲೆ ಅತ್ಯಾಚಾರ ಆದ್ರೆ, ಹುಡುಗಿಯರೇ ಹುಡುಗನ ಮೇಲೆ ಅಂತ ಹೀನ ಕೆಲಸವನ್ನ ಮಾಡಿದ್ರೆ ಅವಾಗ ಈ ಸಮಾಜ ಏನ್ ಹೇಳುತ್ತೆ? ಆ ಹುಡುಗಿಯನ್ನ ಕೊಂದ್ಬಿಡಿ, ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ ಯಾರಾದ್ರೂ ಹೇಳ್ತಾರ? ಹುಡುಗನಿಗೆ ನ್ಯಾಯ ಕೊಡಿಸಿ ಅಂತ ಯಾರಾದ್ರೂ ಪ್ರತಿಭಟನೆಯನ್ನ ಮಾಡ್ತಾರ? ಇಲ್ಲ. ಅದ್ಯಾಕೆ ಹಾಗೆ? ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಹುಡುಗನ ಮೇಲೂ ಕೂಡ ಅತ್ಯಾಚಾರ ನಡೆದಂತ ಅನೇಕ ಪ್ರಕರಣಗಳು ನಮ್ ಕಣ್ಮುಂದಿವೆ. ಆದ್ರೆ ಈ ಅತ್ಯಾಚಾರಿಗಳೇ ಅಥವಾ ಆ ಹುಡುಗಿಯರಿಗೆ ಯಾವುದೇ ಶಿಕ್ಷೆ ಆಗಲ್ಲ. ಅಷ್ಟೇ ಯಾಕೆ, ಹುಡುಗನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಕೊಳ್ಳಲು ಕೂಡ ಆಗೋದಿಲ್ಲ. ಹೇಳಿದ್ರೆ ಜನ ನಗ್ತಾರೆ. ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಯಾರಾದ್ರೂ ಹುಡುಗ ಹೇಳಿದ್ರೆ ಮೊದಲು ಯಾರು ಅದನ್ನ ನಂಬಲ್ಲ. ನಂಬಿದ್ರು ಮಸ್ತ್ ಮಜಾ ಮಾಡಿದ್ಯಾ ಬಿಡು ಅಂತ ಜೋಕ್ ಮಾಡ್ತಾರೆ. ಆದ್ರೆ ಅತ್ಯಾಚಾರಕ್ಕೆ ಒಳಗಾದಂತ ವ್ಯಕ್ತಿ ಕಥೆ ಏನು, ಅವನು ತನ್ನಿಡೀ ಜೀವನವನ್ನ ಹೇಗೆ ಕಳೀತಾನೆ, ನಾಳೆ ಅವನು ತನ್ನ ಹೆಂಡತಿಯನ್ನ ಹೇಗೆ ಎದುರಿಸ್ತಾನೆ ಅಂತ ಅನೇಕ ಘಟನೆಗಳು ಹುಡುಗರಿಗೆ ಹೇಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇವತ್ತಿನ ಈ ಒಂದು ಎಪಿಸೋಡ್ ನ ಕತೆ ಕೂಡ ಹೀಗೇನೆ. ಈಗಾಗಲೇ ಇಂಥದ್ದೇ ಒಂದು ಪ್ರಕರಣವನ್ನ ಕೆಲ ತಿಂಗಳ ಹಿಂದೆ ಅಷ್ಟೇ ನಿಮ್ಮದೇ ಇದೇ ವಾಹಿನಿಯಲ್ಲಿ ನಾವು ನಿಮ್ಗೆ ತಿಳಿಸಿದ್ವಿ. ಆದ್ರೆ ಇದು ಕೂಡ ಅಂಥದ್ದೇ ಒಂದು ಮತ್ತೊಂದು ಪ್ರಕರಣ. ಇದು ಒಬ್ಬ ಡೆಲಿವರಿ ಬಾಯ್ ಹುಡುಗನ ಕತೆ. ವೀಕ್ಷಕರೇ, ಈ ಒಂದು ಕತೆ 2023 ಆಗಸ್ಟ್ 17ನೇ ತಾರೀಕು ನಡೆದದ್ದು. ಆ ಹುಡುಗನ ಹೆಸರು ಸೌರವ್. ಸಾಮಾನ್ಯ ಕುಟುಂಬದ ಆ ಹುಡುಗ ಡೆಲಿವರಿ ಬಾಯ್ ಆಗಿದ್ದ. ಅವ್ರ ತಂದೆ ಅದಾಗಲೇ ತೀರ್ಕೊಂಡಿದ್ರು. ಅವ್ರ ತಂಗಿ ಓದ್ತಾ ಇದ್ಲು. ವಯಸ್ಸಾದಂತ ತಾಯಿ ಮನೆಯಲ್ಲಿದ್ರು. ಈ ಹುಡುಗ ಕಾಲೇಜಿಗೆ ಹೋಗ್ತಾನೆ ದೆಹಲಿಯಲ್ಲಿ ಫುಡ್ ಡೆಲಿವರಿಯನ್ನ ಮಾಡ್ತಿದ್ದ. ಆ ಒಂದು ಹಣದಲ್ಲಿ ಅವ್ರ ಮನೆ ನಡೀತಾ ಇತ್ತು. ತನ್ನ ಓದಿನ ಖರ್ಚಿನ ಜೊತೆ ತನ್ನ ತಂಗಿಯನ್ನು ಕೂಡ ಓದಿಸ್ಬೇಕಿತ್ತು. ಹಗಲು ಕಾಲೇಜಿಗೆ ಹೋಗ್ತಿದ್ದಂತ ಸೌರವ್ ಸಂಜೆ 5ರಿಂದ ರಾತ್ರಿ 12ರವರೆಗೂ ಫುಡ್ ಡೆಲಿವರಿಯನ್ನ ಮಾಡ್ತಿದ್ದ. ಅದಲ್ಲದೆ ಇದ್ರ ಜೊತೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡಿ ಸಂಪಾದನೆ ಮಾಡ್ತಿದ್ದ. ಆದ್ರೆ ಅವತ್ತು ಅವನಿಗೆ ಆರ್ಡರ್ಗಳೇ ಸಿಕ್ಕಿರ್ಲಿಲ್ಲ. ರಾತ್ರಿ 12 ಆದ್ರೂ ಕೂಡ ಒಂದೇ ಒಂದು ಡೆಲಿವರಿ ಆರ್ಡರ್ ಬಂದಿರಲಿಲ್ಲ. 1 ಗಂಟೆವರೆಗೂ ಕಾಯ್ತಾ ಇದ್ದ. ಇವತ್ತು ದಿನ ಸರಿಯಿಲ್ಲ ಅಂತ ಅನ್ಕೊಂಡು ಅವನು ಬೇಜಾರಲ್ಲಿ ಮನೆ ಕಡೆ ಹೋಗೋದಿಕ್ಕೆ ರೆಡಿಯಾಗಿದ್ದ. ಆಗ ಇದ್ದಕ್ಕಿದ್ದಂತೆ ಫೋನ್ ರಿಂಗ್ ಆಗುತ್ತೆ. ಮತ್ತೆ ಒಂದು ಆರ್ಡರ್ ಕೂಡ ಬಂದಿತ್ತು. ಇಶಾ ಎಂಬ ಹುಡುಗಿ ಆರ್ಡರ್ ಮಾಡಿದ್ಲು. ಅವನು ತಕ್ಷಣ ಬೈಕ್ ಅನ್ನ ಸ್ಟಾರ್ಟ್ ಮಾಡಿ ಆರ್ಡರ್ ತೆಗೆದುಕೊಳ್ಳೋದಕ್ಕೆ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಆರ್ಡರ್ ಅನ್ನ ತೆಗೆದುಕೊಂಡ ಮೇಲೆ ಆ ರಾತ್ರಿ ಸಮಯದಲ್ಲಿ ಅವನಿಗೆ ಇನ್ನೂ ಒಂದು ಸಣ್ಣ ಆರ್ಡರ್ ಸಿಗುತ್ತೆ. ಯಾರೋ ಒಬ್ರು ಒಂದು ಚಿಕ್ಕ ಬರ್ಗರ್ ಅನ್ನ ಆರ್ಡರ್ ಮಾಡ್ತಿದ್ದಾರೆ. ಅದು ಕೂಡ ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರ ಇದೆ. ಏನ್ ಮಾಡೋದು ಅಂತ ಅನ್ಕೊಂಡಾದ್ರೂ ಸಿಕ್ಕ ಒಂದು ಆರ್ಡರ್ ಬಿಡೋದ್ ಬೇಡ ಅಂತ ಅದನ್ನ ತೆಗೆದುಕೊಂಡು ಹೊರಟಿದ್ದ. ನಂತರ ಆರ್ಡರ್ ಮಾಡಿದ ಮನೆಯನ್ನ ತಲುಪಿದ್ದ. ಮನೆ ತುಂಬಾನೇ ದೊಡ್ಡದಾಗಿತ್ತು. ಹೊರಗಡೆ ಡೆಲಿವರಿ ಬಾಯ್ ಬಂದಿದ್ದಾನೆ ಅಂತ ಗೊತ್ತಾದ್ಮೇಲೆ ಒಬ್ಬ ಹುಡುಗಿ ಹೊರಗಡೆ ಬಂದಿದ್ಲು. ಅವಳು ಅವನಿಂದ ಪಾರ್ಸಲ್ ತೆಗೆದುಕೊಂಡು ಇಲ್ಲೇರಿ ದುಡ್ಡನ್ನ ತೆಗೆದುಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ಲು. ಆದ್ರೆ ನಂತರ ಬೇಕಿದ್ರೆ ನೀವು ಒಳಗ್ ಬನ್ನಿ, ಹೊರಗಡೆ ತುಂಬಾ ಕತ್ಲಿದೆ ಅಂತ ಹೇಳಿದ್ಲು. ಆದ್ರೆ ಇವನು ಪರವಾಗಿಲ್ಲ ಮೇಡಮ್, ನಾನಿಲ್ಲ ಕಾಯ್ತೀನಿ ಅಂತ ಹೇಳಿದ್ದ. ಆಗ ಅವಳು ಇಲ್ಲ, ನೀವು ಮೊದಲು ಒಳಗ್ ಬನ್ನಿ, ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ ಒಳಗಡೆ ಹೋಗಿದ್ಲು. ಅವನು ಸುಮ್ಮನೆ ಒಳಗೆ ಕಣ್ಣಾಯಿಸಿದ್ದ. ಒಳಗಡೆ ಪಾರ್ಟಿ ನಡೀತಾ ಇತ್ತು. ಮ್ಯೂಸಿಕ್ ನ ಅಬ್ಬರ ಜೋರಾಗಿತ್ತು. ಹುಡುಗಿಯರು ಒಳಗಡೆ ಕುಣಿತ ಪಾರ್ಟಿ ಮಾಡ್ತಿದ್ರು. ಅಲ್ಲಿ ಒಬ್ಬ ಹುಡುಗ ಕೂಡ ಇರ್ಲಿಲ್ಲ. ಆದ್ರೆ ಅವನು ಈ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ. ಮೊದಲೇ ತಡವಾಗಿತ್ತು. ಬೆಳಗ್ಗೆ ಬೇಗ ಬೇರೆ ಹೇಳ್ಬೇಕು, ಕಾಲೇಜಿಗೆ ಹೋಗ್ಬೇಕು ಅನ್ನೋದಷ್ಟೇ ಅವನ ಮನಸ್ಸಲ್ಲಿ ಓಡ್ತಿತ್ತು. ನಂತರ ಆ ಹುಡುಗಿ ಹಿಂದಿರುಗಿ ಬಂದ್ಲು. ಈ ಸಲ ಅವಳ ಇಡೀ ಬಾಡಿ ಲ್ಯಾಂಗ್ವೇಜ್ ಬದಲಾಗಿತ್ತು. ಮೊದಲು ಹೊರ ಬಂದಾಗ ಆ ಹುಡುಗಿ ತುಂಬಾ ಸಾಫ್ಟ್ ಆಗಿ ಮತ್ತು ಗೌರವದಿಂದ ಮಾತಾಡ್ತಿದ್ಲು. ದುಡ್ಡನ್ನು ತಗೊಂಡ್ಬರ್ತೀನಿ ಅಂತ ಹೋದವಳು ಹೊರ ಬಂದ್ಮೇಲೆ ಬದಲಾಗಿ ಹೋಗಿದ್ಲು. ಅವಳು ಕುಡಿದಿದ್ದಳಾದ್ರೂ ತೀರಾ ಉಳಿದ ಹುಡುಗಿಯರಷ್ಟು ನಶೆಯಲ್ಲಿ ತೇಲ್ತಾ ಇರ್ಲಿಲ್ಲ. ಆದ್ರೆ 2ನೇ ಬಾರಿ ಬಂದಾಗ ಅವಳ ಮ್ಯಾನರಿಸಂ ಕೊಂಚ ಭಿನ್ನವಾಗಿತ್ತು. ಬಂದ ತಕ್ಷಣ ಒಳಗ್ ಬಂತ ಕರೆದ್ರೆ ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿದ್ಲು. ತಕ್ಷಣ ಗಾಬರಿಯಾದ ಸೌರವ್ ಒಳಗ್ ಬಂದ್ಮೇಲೆ ನಿನಗೆ ದುಡ್ಡು ಕೊಡ್ತೀನಿ, ಇನ್ನೂ ಹೆಚ್ಚಿಗೆ ಬೇಕು ಅಂದ್ರೆ ಕೊಡ್ತೀನಿ, ಆದ್ರೆ ನೀನು ನಮ್ ಜೊತೆ ಪಾರ್ಟಿ ಮಾಡ್ಬಾ ಅಂತ ಕರೆದಿದ್ಲು. ಆಗ ಸೌರವ್ ಬದಲು ಆ ಜಾಗದಲ್ಲಿ ಬೇರೆ ಹುಡುಗ ಇದ್ದಿದ್ರೆ ಲಾಟ್ರಿ ಹೊಡಿತು ಅಂತ ಒಪ್ಕೊಳ್ತಿದ್ದ. ಆದ್ರೆ ಈ ಸೌರವ್ ಅಂತ ಹುಡುಗ ಆಗಿರ್ಲಿಲ್ಲ. ಕುಡಿಯೋದು, ಸಿಗರೇಟ್ ಸೇದೋದು ಇಂಥ ಯಾವ ಚಟ ಕೂಡ ಆತನಿಗೆ ಇರ್ಲಿಲ್ಲ. ಅದಲ್ಲದೆ ಅಲ್ಲಿ ಬರೀ ಹುಡುಗಿಯರೇ ಇದ್ದಾರೆ. ನಾನೊಬ್ನೇ ಹುಡುಗ, ಹೀಗಾಗಿ ಅವನು ಬಿಲ್ಕುಲ್ ಒಪ್ಲಿಲ್ಲ. ಇಲ್ಲ, ನಾನು ಬೆಳಗ್ಗೆ ಬೇಗ ಕಾಲೇಜಿಗೆ ಹೋಗ್ಬೇಕು, ನನಗೆ ತಡವಾಗ್ತಿದೆ, ನನ್ನ ಹಣ ಕೊಟ್ಬಿಡಿ ಅಂತ ಆತ ಹೇಳಿದ್ದ. ಆಗ ಕೋಪ ಮಾಡ್ಕೊಂಡಂತ ಅವಳು ಅವನ ಮೇಲೆ ಕೂಗಾಡ್ತಾಳೆ. ನಿನಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಒಳ್ಳೆ ಮಾತಲ್ಲಿ ಒಳಗಡೆ ಬಂದು ನಮ್ ಜೊತೆ ಪಾರ್ಟಿ ಮಾಡು. ನಾನು ಯಾರು ಅಂತ ಗೊತ್ತಾ ನಿನಗೆ? ನೀನು ನನ್ನ ಮಾತು ಕೇಳದೇ ಇದ್ರೆ ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ, ನಿನ್ ಮೇಲೆ ಸುಳ್ಳು ಕೇಸನ್ನ ಹಾಕ್ಸಿ ಒಳಗಡೆ ಕಳಿಸ್ತೀನಿ, ಅತ್ಯಾಚಾರ ಮಾಡೋದಕ್ಕೆ ಬಂದ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಧಮಕಿಯನ್ನ ಹಾಕಿದ್ಲು. ಆಗ ಈ ಹುಡುಗನಿಗೆ ಸ್ವಲ್ಪ ಭಯ ಶುರುವಾಗುತ್ತೆ. ಸರಿ ಅಂತ ಆತ ಒಪ್ಪಿ ಒಳಗಡೆ ಹೋಗಿದ್ದ. ಒಳ ಬಂದ್ಮೇಲೆ ಆ ಹುಡುಗಿ ಅವನ ಮುಂದೆ ಡ್ರಿಂಕ್ ಅನ್ನ ಹಿಡಿತಾಳೆ. ಇಲ್ಲ, ನಾನು ಇದನ್ನ ಕುಡಿಯೋದಿಲ್ಲ ಅಂತ ಹೇಳಿದ್ರು ದೂರದಲ್ಲಿ ಕುಡಿದಿದ್ದಂತ ಒಬ್ಬ ಹುಡುಗಿ ಎದ್ ಬಂದು ಅವನಿಗೆ ನೀನು ಕುಡಿಲೇಬೇಕು ಅಂತ ಒತ್ತಾಯ ಮಾಡಿ ಅವನ ಬಾಯಿಗೆ ಗ್ಲಾಸ್ ಅನ್ನ ಹಿಡಿದು ಸುರಿತಾಳೆ. ನಂತರ ಆತನಿಗೆ ಬೆದರಿಕೆ ಹಾಕಿ ಒಳಗಡೆ ಬೆಡ್ರೂಮ್ ಇದೆ, ಅಲ್ಲಿಯೇ ಹೋಗು, ನಾನು ಬರ್ತೀನಿ, ಇಲ್ಲದೇ ಇದ್ರೆ ಗೊತ್ತಲ್ಲ ಅಂತ ಬೆದರಿಸ್ತಾಳೆ.
ತಿಳಿಸಿದ್ರು. ಅವನ ಮನಸ್ಸಲ್ಲಿ ತಪ್ಪಿಸ್ಕೊಂಡು ಓಡ್ ಹೋಗ್ಬೇಕು ಅಂತ ತಕ್ಷಣ ಅನ್ಸಿದ್ರು ಕೂಡ ಇವರೆಲ್ಲ ನನ್ನನ್ನ ನೋಡಿದ್ದಾರೆ, ಅವ್ರ ಬಳಿ ನನ್ನ ನಂಬರ್ ಕೂಡ ಇದೆ, ಡೆಲಿವರಿ ಅಪ್ಲಿಕೇಶನ್ ಪ್ರಕಾರ ನಾನು ಇಲ್ಲಿಗೆ ಬಂದಿರೋದು ಕೂಡ ಪ್ರೂವ್ ಆಗುತ್ತೆ. ಇವರು ಪೊಲೀಸರಿಗೆ ಸುಳ್ಳು ದೂರನ್ನ ಕೊಟ್ಟರು ನನ್ನನ್ನ ಸುಲಭವಾಗಿ ಬಂಧಿಸಿ ಒಳ ಹಾಕ್ತಾರೆ, ಏನ್ ಮಾಡೋದು ಅಂತ ಚಿಂತಿಸ್ತಾನೆ ನಿಂತಿದ್ದ. ವೀಕ್ಷಕರೇ, ಯಾವುದೇ ಮನುಷ್ಯನಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಅದು ಹುಡುಗಿಯಾಗಿರ್ಲಿ ಅಥವಾ ಹುಡುಗ ಆಗಿರ್ಲಿ, ಅವರು ಚಿಕ್ಕವರಾಗಿರ್ಲಿ ಅಥವಾ ದೊಡ್ಡವರಾಗಿರ್ಲಿ, ಹೀಗೆ ಯಾರಿಗೂ ಕೂಡ ಆಗ್ಬಾರ್ದು. ಅವರ ಮನಸ್ಸಿಗೆ ವಿರುದ್ಧವಾದದ್ದು ಅಥವಾ ಅವ್ರಿಗೆ ಇಷ್ಟವಿಲ್ಲದದ್ದು ಯಾರ ಜೊತೆ ಅದು ನಡೆದ್ರೂ ತಪ್ಪೆ. ಏಕೆಂದ್ರೆ ಈ ಒಂದು ವಿಷಯ ಆ ಹುಡುಗ ಅಥವಾ ಹುಡುಗಿಯ ಮನಸ್ಸಿಂದ ಜೀವನದ ಉದ್ದಕ್ಕೂ ಹೋಗೋದಿಲ್ಲ. ನಂತರ ಆ ಹುಡುಗನೊಂದಿಗೆ ಅಲ್ಲಿ ನಡೀಬಾರ್ದದ್ದು ನಡೆಯುತ್ತೆ. ಈ ಹುಡುಗಿ ಇಶಾ ಸೇರಿದಂತೆ ಇನ್ನೂ 4 ಜನ ಅವನನ್ನ ಮನ ಬಂದಂತೆ ಬಳಸ್ಕೊಂಡಿದ್ರು. ಈ 5 ಹುಡುಗಿಯರು ಕೂಡ ಅವನ ಮೇಲೆ ಅತ್ಯಾಚಾರವನ್ನ ಎಸಗ್ತಾರೆ. ತುಂಬಾ ಜನಕ್ಕೆ ಇದು ಕೇಳೋದಕ್ಕೆ ವಿಚಿತ್ರ ಅಂತ ಅನಿಸಬಹುದು. ಹಾಗೂ ಏನಾಯ್ತು ಬಿಡು, ಅವನು ಗಂಡಸಲ್ವಾ, ಮಜಾ ಮಾಡಿದ್ದಾನೆ ಅಂತ ನಿಮಗೆ ಅನಿಸಬಹುದು. ಆದ್ರೆ ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಮೆಂಟಲಿ ಹಾಗೂ ಫಿಸಿಕಲಿ ಕೂಡ ಅದೊಂದು ಯಾತನದಾಯಕ ಅನುಭವ ಆಗಿರುತ್ತೆ. ಮಿತಿ ಮೀರಿದ್ರೆ ಏನ್ ಬೇಕಾದ್ರೂ ಆಗಬಹುದು. ಹುಡುಗಿಯರಿಗೆ ಆದಂತೆ ಹುಡುಗರಿಗೂ ಕೂಡ ಅತಿಯಾದ ಈ ಕೆಲಸ ಸಾವನ್ನ ತರಬಹುದು. 2-3 ಗಂಟೆಗಳ ಕಾಲ ನಿರಂತರವಾಗಿ ಅವನ ಮೇಲೆ ದೈಹಿಕ ದೌರ್ಜನ್ಯ ನಡೆದ್ರೆ ಹೇಗ್ ಸಹಿಸಬೇಕು? ಪದೇ ಪದೇ ಅವನನ್ನ ಪ್ರಚೋದನೆ ಮಾಡಿ ತಮ್ಗಿಷ್ಟ ಬಂದ ಹಾಗೆ ಬಳಸ್ಕೊಂಡ್ರೆ ಅವನು ಏನಾಗ್ಬೇಕು? ಅವನು ತನ್ನ ಇಡೀ ಜೀವನದಲ್ಲಿ ಯಾವತ್ತೂ ಯೋಚಿಸಿದಂತ ಘಟನೆ ಸಂಭವಿಸಿದೆ. ಹುಡುಗಿಯರು ಕುಡಿದಿದ್ರು, ಒಬ್ಬರಾದ್ಮೇಲೆ ಒಬ್ರು ಅವನ ಮೇಲೆ ಹಾರಿದ್ರು. ಇದೆಲ್ಲವೂ ಕೂಡ ಇನ್ನು ನಡೀತಾನೆ ಇತ್ತು. 2-3 ಗಂಟೆಗಳ ಕಾಲ ಇದು ಮುಂದುವರಿತು. ಕೊನೆಗೆ ಎಲ್ರಿಗೂ ಕುಡಿದಂತ ನಶೆ ಇಳಿದಿತ್ತು. ಆಲ್ಕೋಹಾಲ್ ಕೂಡ ಮುಗಿದು ಹೋಗಿತ್ತು. ಬೆಳಗ್ಗೆ 4 ಗಂಟೆ ಅವನನ್ನ ಕೈಬಿಟ್ಟಂತ ಹುಡುಗಿಯರು, ಸರಿ ನೀನ್ ಹೋಗು, ಮತ್ತೆ ಈ ಕಡೆ ತಲೆ ಹಾಕ್ಬೇಡ, ಯಾರಿಗಾದ್ರೂ ಇಲ್ಲಿ ನಡೆದದನ್ನ ಹೇಳಿದ್ರೆ ನಿನಗೆ ತೊಂದ್ರೆ, ನಿನ್ನ ಮಾತನ್ನ ಕೇಳಿ ಜನ ನಿನ್ನನ್ನ ಅಪಹಾಸ್ಯ ಮಾಡ್ತಾರೆ, ನಾವು ನೀನೇ ನಮ್ಮ ಮೇಲೆ ಅತ್ಯಾಚಾರ ಎಸಗಿದ್ದು ಅಂತ ಹೇಳ್ತೇವಿ, ಪೊಲೀಸರು ಯಾರ ಮಾತನ್ನ ನಂಬ್ತಾರೆ ಅಂತ ಗೊತ್ತಲ್ವಾ, ಈಗ ಹೋಗು ಅಂತ ದಬಾಯಿಸಿದ್ರು. ಕಣ್ಣೀರನ್ನ ಹಾಕ್ತಾನೆ ಹೊರಬಂದಂತ ಸೌರವ್ ಪೂರ್ತಿ ಬ್ಲಾಂಕ್ ಆಗಿದ್ದ. ಯಾರಿಗಾದ್ರೂ ಹೇಳಿದ್ರೆ ಏನಂದ್ಕೊಳ್ತಾರೆ ಜನ, ನನ್ ಮಾತನ್ನ ನಂಬ್ತಾರ, ನನ್ಗಾದಂತ ಹಿಂಸೆಗೆ ನ್ಯಾಯ ಸಿಗುತ್ತಾ, ನನ್ಗೆ ಏನಾದ್ರೂ ತೊಂದರೆ ಆದ್ರೆ ಮನೆಯಲ್ಲಿ ತಾಯಿ ತಂಗಿಯನ್ನ ನೋಡ್ಕೊಳ್ಳೋದು ಯಾರು? ಈ ರೀತಿ ಬೈಕ್ ನಲ್ಲಿ ಹೋಗ್ತಾನೆ ಅವನು ಯೋಚಿಸ್ತಿದ್ದ. ಅವನ ಕಣ್ಣಲ್ಲಿ ನೀರಿತ್ತು. ನಂತರ ಆತ ಮನೆಯನ್ನ ತಲುಪಿದ್ದ. ಅವನ ತಾಯಿ, ನೀನು ರಾತ್ರಿ ಇಡೀ ಎಲ್ಲಿದ್ದೆ, ಇಡೀ ರಾತ್ರಿ ಕೆಲಸ ಮಾಡಿದ್ಯಾ ಅಂತ ವಿಚಾರಿಸಿದ್ರು. ಅವನು ನನ್ನ ಫ್ರೆಂಡ್ ಮನೆಯಲ್ಲಿ ಇದ್ದೆ ಅಂತ ಅಷ್ಟೇ ಉತ್ತರಿಸಿ ಸುಮ್ಮನಾಗಿದ್ದ. ಈ ಒಂದು ವಿಷಯವನ್ನು ಯಾರಿಗಾದ್ರೂ ಹೇಳಿದ್ರೆ ನನ್ನನ್ನೇ ಗೇಲಿ ಮಾಡ್ತಾರೆ, ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅವನಿಗೆ ಖಚಿತವಾಗಿತ್ತು. ಆದ್ರೆ 1 ವರ್ಷದ ನಂತರ ಅವನು ತನ್ನ ಸ್ನೇಹಿತನೊಬ್ಬನಿಗೆ ಈ ಬಗ್ಗೆ ಹೇಳಿದ್ದ. ಇವನು ಅವನಿಗೆ ಶಾಲಾ ದಿನದಿಂದನೂ ಕೂಡ ಪರಿಚಯ ಇದ್ದ. ಅವನ ಬಗ್ಗೆ ಗೊತ್ತಿದ್ದಂತ ಆ ಸ್ನೇಹಿತ ಅವನ ಮಾತನ್ನ ನಂಬಿದ್ದ. ಹುಡುಗಿನೇ ಆಗ್ಲಿ ಅಥವಾ ಹುಡುಗನೇ ಆಗ್ಲಿ, ಅತ್ಯಾಚಾರ ಯಾವತ್ತಿದ್ರೂ ತಪ್ಪಿ, ಅದು ಅಪರಾಧ ಎನ್ನುವಂತ ಆ ಸ್ನೇಹಿತ ಅವನು ಈ ಸಂಪೂರ್ಣ ಘಟನೆಯನ್ನ ಬರೆದು ಲೇಖನದ ರೂಪದಲ್ಲಿ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡಿದ್ದ. ಆದ್ರೆ ಆ ಹುಡುಗಿಯರ ನಿಜ ಹೆಸರಾಗ್ಲಿ ಅಥವಾ ಹುಡುಗನ ನಿಜವಾದ ಹೆಸರಾಗ್ಲಿ ಯಾವುದು ಕೂಡ ಬಯಲಾಗೋದು ಆತನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಇಲ್ಲಿ ಬಳಸಿದಂತ ಹೆಸರುಗಳು ಎಲ್ಲವೂ ಕೂಡ ಬೇರೆ ಇದೆ. ವೀಕ್ಷಕರೇ, ನೀವು ಈ ಒಂದು ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ? ಅತ್ಯಾಚಾರ ಯಾರು ಮಾಡಿದ್ರು ಕೂಡ ಅದು ತಪ್ಪಲ್ವಾ? ಯಾರ ಮೇಲೆ ಮಾಡಿದ್ರು ಕೂಡ ಅದು ಅಪರಾಧ ಅಲ್ವಾ? ಹುಡುಗನಾದ ಮಾತ್ರಕ್ಕೆ ಆತನ ಮೇಲೆ ಎಂತ ದೌರ್ಜನ್ಯವಾದ್ರೂ ಎಸೆಗ್ ಬಿಡಬಹುದಾ? ಹುಡುಗಿಯರಿಗೆ ಇರೋ ತರ ಹುಡುಗರಿಗೂ ಕೂಡ ಅವರದೇ ಆದಂತ ಮಾನ, ಗೌರವ, ಮನಸ್ಸಿನ ತೊಳಲಾಟ ಇರೋದಿಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.